ಇದೀಗ ಒಂದು ದೊಡ್ಡ ಸುದ್ದಿಯಾಗಿದೆ. ಫ್ಲೆಕ್ಸ್ ತೆರವು ಮಾಡಿ ಹೊಸ ಫ್ಲೆಕ್ಸ್ ಅಳವಡಿಸಿದ್ದಾರೆ ಪೊಲೀಸರು. ಹರಿದಂತ ಫ್ಲೆಕ್ಸ್ಗಳನ್ನು ತೆಗೆದುಹಾಕಲಾಗಿದೆ. ಸಂಸದ ಮುನಿಸ್ವಾಮಿ ಸಮ್ಮುಖದಲ್ಲೇ ಹೊಸ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ. ಈ ಹೊಸ ಫ್ಲೆಕ್ಸ್ಗಳನ್ನು ಅಳವಡಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಗಿದೆ. ನೂರಾರು ಕಾರ್ಯಕರ್ತರು ಜಮಾಯಿಸಿದರು. ಹೊಸ ಫ್ಲೆಕ್ಸ್ಗಳನ್ನು ಹಾಕಿ ಸಂಭ್ರಮಿಸಿದರು. ತೆರವು ಮಾಡ್ತಿರುವಂತಹ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಯಾವ ಫ್ಲೆಕ್ಸ್ ಅನ್ನು ಹರಿದು ಹಾಕಲಾಗಿತ್ತು ಆ ಫ್ಲೆಕ್ಸ್ ಅನ್ನು ತೆರವುಗೊಳಿಸಲಾಗಿದೆ. ಈಗ ಅದೇ ಜಾಗಕ್ಕೆ ಹೊಸ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ. ಹೊಸ ಫ್ಲೆಕ್ಸ್ ಹಾಕದ ಮೇಲೆ ಅಲ್ಲಿ ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸಂಭ್ರಮಿಸಿದರು. ಯಾವಾಗ ಈ ವಿಷಯ ಗೊತ್ತಾಯಿತೋ ಅಲ್ಲಿಗೆ ಸಂಸದರು ಕೂಡ ಆಗಮಿಸಿದರು. ಸಂಸದ ಮುನಿಸ್ವಾಮಿ ಆಗಮಿಸಿದರು. ಸಂಸದರ ಸಮ್ಮುಖದಲ್ಲೇ ಪೊಲೀಸರು ಹಳೆಯ ಫ್ಲೆಕ್ಸನ್ನು ತೆರವುಗೊಳಿಸಿ ಹೊಸ ಫ್ಲೆಕ್ಸನ್ನು ಈಗ ಫಿಕ್ಸ್ ಮಾಡಿದ್ದಾರೆ. ಈ ಘಟನೆ ಒಂದು ಎಚ್ಚರಿಕೆಯ ಗಂಟೆ. ಯಾಕಂದರೆ ಇಂಥ ಘಟನಾವಳಿಗಳು ಇನ್ನಾಗಲಿಕ್ಕೆ ಅವಕಾಶ ಕೊಡಬಾರ್ದು ಪೊಲೀಸರು ಯಾವುದೇ ಕಾರಣಕ್ಕೂ. ಯಾರಾದರೂ ಏನಾದರೂ ಈ ರೀತಿ ಪ್ರಯತ್ನಗಳನ್ನು ಮಾಡಿದ್ರೆ ಮುಲಾಜಿಲ್ದೇ ಹೆಡೆಮುರಿ ಕಟ್ಟಬೇಕು. ಇಲ್ಲಾಂತಂದರೆ ಸಮಾಜದ ಶಾಂತಿ ಸುವ್ಯವಸ್ಥೆ ಹದಗೆಡುವಂಥ ಸಾಧ್ಯತೆಗಳಿದೆ. ಮೊದಲೇನು ಅಂದರೆ ಒಂದು ಸಣ್ಣ ಘಟನೆ ಆದರೂ ಕೂಡ ಅದೊಂದು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ಬಿಡುತ್ತೆ ಇಂಥ ಸಂದರ್ಭದಲ್ಲಿ. ಯಾಕಂದರೆ ಮೊದಲೇ ಒಂದು ಸೂಕ್ಷ್ಮ ವಾತಾವರಣ ಇದೆ. ಅದರಲ್ಲೂ ಯಾವ್ಯಾವ ಸೂಕ್ಷ್ಮ ನಗರಗಳಿವೆ, ಸೂಕ್ಷ್ಮ ಬಡಾವಣೆಗಳಿವೆ, ಪ್ರದೇಶಗಳಿವೆ, ಅಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಏರ್ಪಡಿಸಬೇಕು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಸಂಸದ ಮುನಿಸ್ವಾಮಿ ಮಾತಾಡಿದರು. ಏನು ಹೇಳಿದ್ರು ನೋಡೋಣ. ಅವರೇ ಪ್ರಿಂಟ್ ಮಾಡಿಸ್ಬಿಡೋದು, ಅವರೇ ಪ್ರಿಂಟ್ ಮಾಡಿಸ್ಬೇಕು. ಯಾಕಂದ್ರೆ ಅವರು ಪಬ್ಲಿಕ್ಕಲ್ಲಿ ತಪ್ಪಾಯ್ತು ಅಂತ ಹೇಳಿ ಕೇಳ್ಕೊಂಬೇಕು. ಆ ತಪ್ಪಾಯ್ತು ಅಂತ ಕೇಳ್ಕೊಬೇಕು. ಯಾಕಂದ್ರೆ ನಾವು ಒಂದೊಂದ್ಸಲಿನೂ ಬಿಟ್ಕೊಂಡು ಹೋಗ್ತಾ ಇದ್ರಿ. ಈಗ ಅವ್ರದ್ದು ಬೇಕಾದಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತವೆ. ನಾವು ಯಾರು ಹೋಗಿ ಅವ್ರಿಗೆ ಏನು ತೊಂದರೆ ಕೊಡಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥವ್ರೆಲ್ಲ ಅರ್ಥ ಆಯ್ತು. ಅವ್ರಿಗೆ ಅಷ್ಟು ಅದ್ರ ಬಗ್ಗೆ ಏನಾದ್ರೆ ಪಾಕಿಸ್ತಾನ ಅಷ್ಟು ಏನಾದ್ರು ಈ ಭಾರತ ದೇಶದಲ್ಲಿದ್ದು ಇಲ್ಲಿನ ನೆಲ, ಜಲ, ಗಾಳಿ ಪ್ರತಿಯೊಂದನ್ನು ಅನುಭವಿಸಿ ನಮ್ಮ ಶ್ರೀರಾಮನ ಏನು ಕಟೌಟ್ ಇತ್ತು ಅದಕ್ಕೆ ಅವರು ಬ್ಲೇಡ್ ಹಾಕ್ತಾರೆ ಅನ್ನೋದಾದರೆ ಅವರು ಇಲ್ಲಿರೋಕ್ಕೆ ಇಷ್ಟ ಇಲ್ಲ ಅಂದರೆ ಪಾಕಿಸ್ತಾನಕ್ಕೆ ಹೋಗ್ಬೋದು ಅವರು. ಅದಕ್ಕೋಸ್ಕರ ಅವ್ರು ಯಾರು ಅದನ್ನು ಮಾಡಿದ್ದಾರೆ, ನೀವೇನು ಅವ್ರನ್ನ ಇಟ್ಕೊಂಡಿದ್ರೆ ಅವ್ರ ಕೈನಲ್ಲೇ ಆ ಫ್ಲೆಕ್ಸ್ ರೆಡಿ ಮಾಡಿಸಿ ಹಾಕ್ಬೇಕು. ಮತ್ತು ಅವರೇ ತಪ್ಪಾಯ್ತು ಅಂತೇಳಿ ಪಬ್ಲಿಕ್ಕಲ್ಲಿ ಹೇಳ್ಕೊಬೇಕು. ಅರ್ಥ ಆಯ್ತು ಇದು ಮಾಡ್ಕೊಂಡು. ಯಾಕಂದರೆ ಇದು ಪ್ರತಿದಿನ ಇದು ನಿರಂತರವಾಗಿ ನಡೀತಾನೆ ಇದೆ. ನಾವು ಎಲ್ಲ ಕೂಡಲಿದ್ದವ್ರನ್ನ ಹೆಚ್ಚಾಗಿ ಬನ್ನಿ, ನಮ್ಮ ಪ್ರತಿನಿಧಿ ರಾಜೇಂದ್ರ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಂದ್ರ, ಈ ನಿನ್ನೆ ರಾತ್ರಿ ಈ ರೀತಿ ಫ್ಲೆಕ್ಸ್ಗಳಿಗೆ ಬ್ಲೇಡ್ ಹಾಕಲಾಗಿತ್ತು. ಅದಾದಮೇಲೆ CCTV ದೃಶ್ಯಾವಳಿಗಳನ್ನು ಆಧರಿಸಿ ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಈಗ ಹಳೆಯ ಫ್ಲೆಕ್ಸನ್ನು ತೆಗೆದು ಮುನಿಸ್ವಾಮಿಯವರ ನೇತೃತ್ವದಲ್ಲೇ ಹೊಸ ಫ್ಲೆಕ್ಸ್ಗಳನ್ನು ಈಗ ಹಾಕಲಾಗಿದೆ. ಬಂಧಿತರು ಯಾರು, ಅವರ ವಿವರಗಳು ಏನೇನು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ರಾಜೇಂದ್ರ? ರಂಗನಾಥ್, ಏನು ಕಳೆದ ರಾತ್ರಿ ಮಾಡಿರುವಂತಹ ಕೃತ್ಯ ಏನಿದೆ ಅದು ಸದ್ಯ ಬಯಲಾಗಿರುವಂತದ್ದು. ಅಂದ್ರೆ ಅವರು ಕೃತ್ಯ ಏನ್ ಎಸಗಿದ್ದಾರೆ ಅದು CCTV ಫುಟೇಜ್ ಅಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಇದನ್ನ ಮಾಡಿರುವಂತದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗಾಗಲೇ ಇಬ್ಬರು ಆರೋಪಿಗಳನ್ನ ಈಗ ಮುಳಬಾಗಿಲು ನಗರ ಪೊಲೀಸರು ಬಂದಿದ್ದಾರೆ. ಜೊತೆಗೆ ಅವರು ಏನಕ್ಕೋಸ್ಕರ ಈ ತರ ಕೃತ್ಯ ಮಾಡಿದ್ರು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡ್ತಿದ್ದಾರೆ. ಜೊತೆ ಆ ದೃಶ್ಯಗಳಲ್ಲಿ ನಾವು ನೋಡುವಾಗ ಅವರು ಬೇಕಂತಾನೆ ಇದನ್ನ ಮಾಡಿರುವಂತದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಇದ್ರಿಂದ ಯಾರಿದ್ದಾರೆ ಅನ್ನೋದನ್ನ ತನಿಖೆ ಮಾಡಿ ಆ ನಂತರದಲ್ಲಿ ಅವ್ರ ಹಿಂದೆ ಇರುವಂತವ್ರನ್ನು ಕೂಡ ಬಂಧಿಸುವ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕಾರ್ಯಪ್ರವೃತ್ತರಾಗಿರುವಂತದ್ದು. ಜೊತೆಗೆ ಮುನ್ಸ್ವಾಮಿ ನೇತೃತ್ವದಲ್ಲಿ ಈಗಾಗಲೇ ಮುಳಬಾಗಿಲು ನಗರದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಕೂಡ ಆಗ್ರಹ ಮಾಡ್ತಿರುವಂತದ್ದು ಈಗ ಕೇವಲ ಇಬ್ಬರನ್ನ ಬಂಧಿಸಿದ್ರೆ ಆಗೋದಿಲ್ಲ, ಅವ್ರ ಹಿಂದೆ ಇರುವಂತ ಯಾರ್ಯಾರಿದ್ದಾರೆ ಎಲ್ಲರನ್ನೂ ಕೂಡ ಬಂಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಆಗ್ರಹವನ್ನ ಮಾಡ್ತಾರೆ. ರಾಜೇಂದ್ರ, ಹೇಳಿ ಕೇಳಿ, ಕೋಲಾರದ ಸುತ್ತಮುತ್ತಲಿನ ಭಾಗಗಳು ತುಂಬಾ ಸೂಕ್ಷ್ಮ ಪ್ರದೇಶಗಳು. ಮುಂದೆ ಈ ರೀತಿ ಘಟನಾವಳಿಗಳು ಆಗದಂಗೆ ಪೊಲೀಸರು ಇನ್ನೂ ಹೆಚ್ಚಿನ ಜಾಗೃತಿ ವಹಿಸ್ತಾರಾ ಅಂತ?
ಖಂಡಿತ ರಂಗನಾಥ್, ಯಾಕಂದ್ರೆ ಈಗಾಗಲೇ ಏನು 22ನೇ ತಾರೀಕು ಅಯೋಧ್ಯೆ ರಾಮ ಮಂದಿರದ ಪ್ರತಿಷ್ಠಾಪನೆ ಏನಿದೆ, ಆ ನಿಟ್ಟಿನಲ್ಲಿ ದೇಶದಾದ್ಯಂತ ಕೂಡ ಒಂದ್ ರೀತಿಯ ಹಬ್ಬದ ವಾತಾವರಣ ಇದೆ. ಮತ್ತೆ ಹಳ್ಳಿಗಳಲ್ಲೂ ಕೂಡ, ಮತ್ತೆ ಮನೆಗಳಲ್ಲೂ ಕೂಡ ಒಂದ್ ರೀತಿಯ ಸಂಭ್ರಮ ಮನೆ ಮಾಡಿರುವಂತದ್ದು. ಮತ್ತೆ ಹಳ್ಳಿಯಲ್ಲಿ ಕೂಡ ಶ್ರೀರಾಮನ ಫ್ಲೆಕ್ಸ್ ಗಳನ್ನ ಹಾಕಿರುವಂತದ್ದು. ಒಂದ್ ರೀತಿಯ ಅದು ಹಿಂದೂಗಳ ಧಾರ್ಮಿಕ ಭಾವನೆ, ಒಂದ್ ರೀತಿಯ ಹಬ್ಬ ಅನ್ನೋ ನಿಟ್ಟಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಆಗಿರುವಾಗ ಈ ರೀತಿಯ ಕಿಡಿಗೇಡಿಗಳು ಕೃತ್ಯ ಮಾಡಿರುವಂತದ್ದು ಒಂದ್ ರೀತಿಯ ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.